ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಸೊಬ್ಕಾ ಸಾಥ್ ಸೊಬ್ಕಾ ವಿಕಾಸ್ ಸೊಬ್ಕಾ ವಿಶ್ವಾಸ ಸೊಬ್ಕಾ ಪ್ರಯಾಸ ಅಂತೇಳಿ ಪ್ರತಿಯೊಬ್ಬರಿಗೆ ನಾವು ಜೊತೆಗೆ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ನರೇಂದ್ರ ಮೋದಿಯವ್ರ ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ವಿಕಸಿತ ಭಾರತ ಯಾತ್ರೆ ನರೇಂದ್ರ ಮೋದಿಜಿ ಗ್ಯಾರಂಟಿ ವಾಲಿ ಗಾಡಿ ಇವತ್ತು ಸೇಡಂ ಕ್ಷೇತ್ರ ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ, ಗುಲ್ಬರ್ಗ ರೂರಲ್ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತ್ಗೆ ಹೋಗಿ, ಕಲಬುರ್ಗಿ ಜೋರ್ಗಿ ಪ್ರತಿ ಊರಿಗೆ ಹೋಗಿ ನಮ್ಮ ನರೇಂದ್ರ ಮೋದಿಜಿಯವರ ಎಲ್ಲ ಕಾರ್ಯಕ್ರಮಗಳು ಈಗಾಗಲೇ ಎಲ್ಲರಿಗೆ ಪ್ರಚಾರ ಆಗಿದೆ. ನಮ್ದು ಒಂದೇ ವಿನಂತಿ ಇದೆ, ಎಲ್ಲರ ಘೋಷಣೆ ಇದೆ, ಅಬ್ಕೆ ಬಾರ್ 400 ಪಾರ್, ಅಬ್ಕೆ ಬಾರ್ 400 ಪಾರ್ ಅಂತ ಹೇಳಿ ಇವತ್ತು ಇಡೀ ಭಾರತ ದೇಶದಲ್ಲೇ ಎಲ್ಲ ಸರ್ವೆ ರಿಪೋರ್ಟ್ ನಿನ್ನೆ ನೈಟ್ ಕೂಡ ಒಂದು ದೊಡ್ಡ ಸರ್ವೆ ಆಗಿದೆ. ನಾವು 377 ನಮ್ಮ ಭಾರತೀಯ ಜನತಾ ಪಾರ್ಟಿ ಸೀಟ್ಗಳು ಬರ್ತವೆ ಅಂತ ಹೇಳಿ ಎಲ್ಲ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಸರ್ವೆಗಳು ಬೀಳ್ತಾ ಇವೆ. ಆದ್ರೂ ಕೂಡ ನಾವು ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ. ಇವು ನಮ್ಮ ಈ ಹೇಳ್ತಾ ಇದ್ರು 3 ತಿಂಗಳು ಅಂತೇಳಿ ಚಂದು ಪಾಟೀಲ್ ಅವರೇ 3 ತಿಂಗಳಲ್ಲ, ಕೇವಲ 51 ದಿವಸ 51 ಡೇಸ್ ನಮ್ಮ ಎಲೆಕ್ಷನ್ ಆಗಲಿ. 51 ಡೇಸ್ 50 ದಿವಸನಾಗ ಎಲ್ಲ ಕೆಲಸ ಮುಗಿದ್ಬಿಡ್ತದೆ. 50 ದಿವಸದಾಗ ನಾವು ಎಲ್ಲರೂ ನಮ್ದು ಏನೇ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇದ್ರು ಕೂಡ ಅದನ್ನು ಕೂತಿ ನಾವು ಸಾರ್ಟ್ ಔಟ್ ಮಾಡಿ, ಇವತ್ತು ನಾವು ಬಹಳ ದೊಡ್ಡ ಚಾಲೆಂಜ್ ಇದೆ. ಇಲ್ಲಿ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಎಲ್ಲ ಕೇಂದ್ರ ಸಚಿವರು ಮೋದಿಜಿಯವರು, ನಡ್ಡಾ ಅವರು, ಅಮಿತ್ ಶಾ ಅವರು ಗುಲ್ಬರ್ಗಕ್ಕೆ ಯಾಕೆ ಬರ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಕೇವಲ ಕಲಬುರಗಿ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದಾರೆ. ಕಲಬುರಗಿ ಅವ್ರದ್ದು ನಾವು ಗುಲ್ಬರ್ಗಿ ಅವ್ರಿಗೆ ನಾವು ಬರ್ದು ಕೊಟ್ಟಿಲ್ಲ. ನಾವು ಕಲಬುರಗಿ ಇಸ್ ನಾಟ್ ರಿಟರ್ನ್ ಟು ದೆಮ್. ಇದು ಭಾರತ ದೇಶದ ಇಂಪಾರ್ಟೆಂಟ್ ಭಾಗ ಇದೆ. ಅದು ಇಲ್ಲಿ ನರೇಂದ್ರ ಮೋದಿಜಿ ಬರ್ತಾರೆ, ಎಲ್ಲರೂ ಬರ್ತಾರೆ, ಅದರ ಬಗ್ಗೆ ಹಗುರಾಗಿ ಮಾತಾಡ್ತಾರೆ. ಇವತ್ತು ನಮ್ಮ ಭಾಗಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಿದ್ರು. ಬಹಳ ಖುಷಿ ಆಯ್ತು ಅವ್ರಿಗೆ ನೋಡಿ. ಅವರು 6 ಬಾರಿ MP ಆಗಿ 5 ಬಾರಿ MLA ಆಗಿ ಒಂದು ದೊಡ್ಡ ಹುದ್ದೆಯನ್ನು ಬಿಟ್ಟು ಬ್ಯಾರೂರಿಗೆ ಸೇಮ್ ಮಾಡಿದವರು ಅಂತವ್ರು ಬರ್ತಾ ಇದ್ದಾರೆ. 2 ಲಕ್ಷಕ್ಕಿಂತ ಜಾಸ್ತಿ ಓಟಿದ್ದು 100% ಇತ್ತು ನಮ್ಮ ಕಾಂಗ್ರೆಸ್. ಇವ್ರು ಎಲ್ಲರಿಗೂ ವಿಶ್ವಾಸ ಹೋಗ್ಬೇಕು. ನಾ ಇನ್ನೊಂದು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ರಾಜು ಗೌಡ್ರಿಗೆ, ನಿಮ್ಮ ಮುಂದೆ ಹೇಳ್ತೀನಿ. ನಾನು ನಿಮ್ಗೆಲ್ಲರಿಗೆ ಒಂದು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನಮಗೆ ಲಾಸ್ಟ್ ಎಲೆಕ್ಷನ್ದಾಗ ಓಟ್ ಹಾಕಿಲ್ಲ, ಅವ್ರಿಗೆ ಮಾತಾಡಿಸ್ಬೇಡ್ರಿ, ಅವ್ನಿಗೆ ಕರಿಬೇಡ್ರಿ, ಅದು ಬಿಟ್ಟು ಬಿಡ್ಬೇಕು. ಹಿಂದೆ ಏನಾಗ್ಯದ ಮುಗಿಯುತ್ತೆ. ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಇಸ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೆ ನಾವು ಕಾನ್ಫಿಡೆನ್ಸ್ ತಗೋಬೇಕು. ಕೆಲವು ಕನ್ಫ್ಯೂಷನ್ ಮಾಡಿಸ್ತಿರ್ತಾರೆ, ಉದ್ದೇಶಪೂರ್ವವಾಗಿ ಜಗಳ ಆಡೋ ಕೆಲಸ ಮಾಡ್ತಾರೆ, ನಮ್ಮೊಳಗೆ ಜಗಳ ಆಡೋ ಕೆಲಸ ಮಾಡ್ತಾರೆ, ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ನಾವು ಎಲ್ಲರಿಗೆ ಯಾರ್ಯಾರು ಅವ್ರಿಗೆ ಕನ್ವಿನ್ಸ್ ಮಾಡಿ ನಮ್ಮ ಲಕ್ಷ್ಯ ಏನಿದೆ ಈ ಸಲ ನಾವು ಗುಲ್ಬರ್ಗಾ ಸೀಟ್ ಗೆದ್ದೋದು ಬಹಳ ಇಂಪಾರ್ಟೆಂಟ್ ಅದ. ಬಿಕಾಸ್ ದಿಸ್ ಇಸ್ ಆಕ್ಟಿವ್ ಸೆಂಟರ್ ಫಾರ್ ದ ಅಪೋಸಿಷನ್. ಅವರು ಸುಮ್ಮನೆ ಬಿಡಲ್ಲ, ಅವರು ಕೂಡ ಎಲ್ಲ ಪ್ರಯತ್ನ ಮಾಡ್ತಾರ, ಎಲ್ಲಾ ರೀತಿಯಿಂದ ಡಿಮಾರಲೈಸ್ ಮಾಡೋದು ನೋಡ್ತಾರ, ಎಲ್ಲಾ ರೀತಿಯಿಂದ ನಮಗ ಡಿಮಾರಲೈಸ್ ಮಾಡಿ ನಮಗ್ ಡೌನ್ ಮಾಡೋ ಪ್ರಯತ್ನ ಮಾಡ್ತಾರ. ಆದ್ರೆ ನಮಗ್ ಖಂಡಿತ ಕಾನ್ಫಿಡೆನ್ಸ್ ಇದೆ, ಈ ಸಲ ಬಹಳ ಒಳ್ಳೆಯ ರೀತಿಯಿಂದ ಎಲೆಕ್ಷನ್ ಆಗ್ತದೆ. ಇಡೀ ಭಾರತ ದೇಶದಾಗ 400ಕ್ಕಿಂತ ಸೀಟ್ ನಾವು ಜಾಸ್ತಿ ಗೆಲ್ಲಿತೀವಿ. ಮತ್ತು ನಾವು ಫ್ರೆಜೈಲ್ 5 ಅಲ್ಲಿದ್ದೀವಿ. ನಾವು ಡೆಲಿಕೇಟ್ 5. ನಮ್ಮ ಆರ್ಥಿಕ ಪರಿಸ್ಥಿತಿ ಲಾಸ್ಟ್ 5ರದಾಗಿತ್ತು. ಇವತ್ತು ನಮ್ಮ ನರೇಂದ್ರ ಮೋದಿಜಿ ಬಂದ ಮೇಲೆ ಇವತ್ತು ವಿ ಆರ್ ಆನ್ ದ ಟಾಪ್. ವಿ ಆರ್ ಫಿಫ್ತ್ ಎಕನಾಮಿಕಲಿ ಸ್ಟ್ರಾಂಗ್ ಕಂಟ್ರಿ. ನಾವು 100% 3ಕ್ಕೆ ಹೋಗ್ತೀವಿ. ನಾವು ಈ ಸರಿ ಆ ತರ ಅಲ್ಲ. ಈ ಚುನಾವಣೆ ಬಹಳ ಪ್ರಮುಖ ಚುನಾವಣೆ. ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ, ಭಾರತ ದೇಶದ ಭವಿಷ್ಯ, ಅದ್ರಗೋಸ್ಕರ ನಾವು ಈ ಚುನಾವಣೆ ಮಾಡಬೇಕಾಗಿದೆ. ಇಲ್ಲಿ ಗುಲ್ಬರ್ಗದಲ್ಲಿ ಯಾರು BJP ಅಭ್ಯರ್ಥಿ ಅಂತೇಳಿ ನಾವು ಚುನಾವಣೆ ಮಾಡೋದಕ್ಕಾಗಿಲ್ಲ. ನಮ್ಮ ಭವಿಷ್ಯ ನಿರ್ಧಾರ ಮಾಡೋಗೋಸ್ಕರ ಮಾಡಬೇಕಾಗಿದೆ. ಆ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಆ ಕೆಲಸವನ್ನ ನಾವು ಮಾಡೋಣ. ಇವತ್ತು ನೋಡ್ರಿ, ರಾಜ್ಕುಮಾರ್ ಅಣ್ಣ ಬಹಳ ಖುಷಿಯಾಗಿ ಕುಂತಾನೆ. ಒಳಗೆ ಖುಷಿ ಅಂತ. ಯಾಕೆ ಖುಷಿ ಅಂತಂದ್ರೆ ಶರಣ ಪ್ರಕಾಶ್ ಪಾಟೀಲ್ ಅಣ್ಣ ಮಂತ್ರಿ ಆಗ್ಯಾನ ಖುಷಿಕ್ಕಿಂತ ಅತ್ತಗ ಇಲ್ಲಿ ಬಿಟ್ಟು ಉಸ್ತುವಾರಿ ಬೇರೆ ಕಡೆ ಕೊಟ್ರಲ್ಲ ಅಂತ ಖುಷಿ ಅಂತ. ನೋಡ್ರಿ, ಅವ್ರದ್ದು ಪಾಪ ಮನೆಯವ್ರ ಹೆಂಗ 4ನೇ ಸರಿ MLA, ಸೀನಿಯರ್ ಮಿನಿಸ್ಟ್ರು. ಆದ್ರೆ ಉಸ್ತುವಾರಿ ಪ್ರಿಯಾಂಕಾ ಗಿಲ್ಲಿ ಅವ್ರಕ್ಕಿಂತ ಜೂನಿಯರ್ ಕೊಟ್ಟು ಬೇರೆ ಜಿಲ್ಲಾಕ್ಕೆ ಹೋಗಪ್ಪ ಅಂತ ಕಳಿಸಿದ್ದಾರೆ. ಅವ್ರ ಸಮಾಜದವ್ರು ಅದನ್ನ ಮರಿತಾರೆ.
ಅಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ನಾನು ಒಬ್ಬನೇ ಸಚಿವ, ನಾನು ಒಬ್ಬನೇ ಇದ್ದೀನಿ, ನನ್ನ ಎದುರಿಗೆ ಯಾರು ಇಲ್ಲ ಅಂತ ತಲೆ ಪೂರ ಬಂದ್ಬಿಟ್ಟದ. ಏನ್ ಹಿಂದೂಗಳ ವಿರುದ್ಧ ಮಾತಾಡ್ತಾರ ಏನ್ ನಿಮ್ಗೆ ಯಾರು ಗೋಲ್ಡ್ ಮೆಡಲ್ ಕೊಡ್ತಾರ? ಮೊನ್ನೆ ನೋಡಿದೆ ಒಂದು ವಿಧಾನಸೌಧದಲ್ಲಿ ಪಾಪ ಹೇಳಕತ್ತಿದ್ರು ನಮ್ಮ ಹೆಣ್ಣನೂ ಬರಂಗಿಲ್ಲ ಅಂತ. ಇವತ್ತು ಹೇಳ್ತೀವಿ ರಾಜ್ಯದ ಉಪಾಧ್ಯಕ್ಷನಾಗಿ ಬಿಜೆಪಿ ಪಾರ್ಟಿಗೆ ನಾನು ಒಬ್ಬನೇ ಉಳಿದ್ರು ನಿನ್ ಕರ್ಕಂತ ಕೆಲಸ ಬಿಜೆಪಿ ಪಕ್ಷ ಮಾಡಂಗಿಲ್ಲ. ಹೆಣ ದೂರದ್ದು ನೀವು ಒಬ್ಬನೇ ಇದ್ದೀನಿ, ನೀನು ನಾನು ಇಬ್ಬರೇ ಉಳಿದಿವಿ ಲಾಸ್ಟಿಗೆ ಅಂತಂದ್ರ ಪಾರ್ಟಿಯನ್ನು ಕರ್ಕಂಗಿಲ್ಲ ಅಂತ ತೀರ್ಮಾನ ನಾವು ಮಾಡಿಬಿಟ್ವಿ. ಬಿಜೆಪಿ ಪಕ್ಷ ಅಂದ್ರೆ ರಾಮ ಭಕ್ತರ ಪಕ್ಷ, ಬಿಜೆಪಿ ಪಕ್ಷ ಅಂದ್ರೆ ದೇಶದ ಸ್ವಾವಲಂಬಿಗಳ ಪಕ್ಷ. ಎಲ್ಲರೂ ಸೇರಿ ಇವತ್ತು ಬಿಜೆಪಿಯ ಲೋಕಸಭಾ ಕಾರ್ಯಾಲಯ ಉದ್ಘಾಟನೆ ಮಾಡ್ತಿದ್ದೇವೆ. ಏನು ಲೋಕಸಭಾ ಕಾರ್ಯಾಲಯ ಅಂದರೆ ಇನ್ಮೇಲೆ ಯಾವುದೇ ಒಂದು ಬಿಜೆಪಿ ಪಕ್ಷದ ಲೋಕಸಭೆ ಯಾವುದೇ ಒಂದು ಚಟುವಟಿಕೆ ಇದ್ದರೆ ಇದೇ ಕಾರ್ಯಾಲಯದಿಂದ ಪ್ರಾರಂಭ ಆಗ್ತದೆ. ಇವತ್ತಿಬ್ಬರು ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಶಾಸಕರ ಮತ್ತು ಅಪ್ಪುಗೌಡರು ಮತ್ತು ಬಸವ ಮತ್ತಿಮೂಡು ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಇವತ್ತು ಮಾಡ್ತಿದ್ದೇವೆ ಉದ್ಘಾಟನೆ. ಮತ್ತು ಹೋದ ಸರಿ ಯಾವ ಥರ ಹೆಚ್ಚಿನ ಲೀಡಿಂದ ಲೋಕಸಭಾ ಕ್ಷೇತ್ರದ ಗುಲ್ಬರ್ಗ ಎಲ್ಲ ಜನರು ಮತ ಹಾಕಿ BJP ಅಭ್ಯರ್ಥಿನ ಗೆಲ್ಲಿಸಿದ್ದಾರೆ. ಈ ಸರಿ ಅದಕ್ಕಿಂತ ಹೆಚ್ಚಿನ ಒಂದು ಮತಗಳನ್ನು ಗೆಲ್ಲಿಸ್ತಾರಂತ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ಎಲ್ಲ ಜನರು ಅದೇ ಥರ ಆಶೀರ್ವಾದ ಮಾಡ್ತಿದ್ದಾರೆ ಮತ್ತು ಈ ಸರಿ ಹೋದ ಸರಿಗಿಂತ ಅಧಿಕ ಮತಗಳಲ್ಲಿ ಗೆದ್ದೇ ಗೆಲ್ತೇವೆ. ಇನ್ನು ಅಭ್ಯರ್ಥಿ ಅಂತಂದ್ರೆ ಈಗಾಗಲೇ ಸರ್ವೆ ನಡೆದ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನೂ ನಮ್ಗೆ ಯಾರಿಗೂ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅವ್ರು ಹೇಳಿದಾರೆ ನೀವು ಹೋಗಿ ಮೊದಲು ಏನು ನಾವು ಕಾರ್ಯಗಳಿದೆ ಅದನ್ನು ಪ್ರಾರಂಭ ಮಾಡಿರಿ, ಅಭ್ಯರ್ಥಿ ಆಯ್ಕೆ ಮಾಡೋದು ನಮ್ಮ ಮೇಲೆ ಬಿಡ್ರಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಟಿಕೆಟ್ ಸಿಗೋ ಡೌಟೇ ಅಂದಂಗ್ರಿ ನಿಮ್ಮ ಪ್ರಕಾರ? ಅಲ್ಲ, ನೀವೇನಾದರೂ ಬರ್ಕೇಳ್ರಿ, ಅದನ್ನು ನಾನೇನು ಹೇಳಂಗಿಲ್ಲ. ನನಗೇನು ಪಕ್ಷ ಆದೇಶ ಮಾಡಿದ ಆ ಕೆಲಸ ನಾನು ಮಾಡ್ತೇನೆ. ಈಗ ಆಲ್ರೆಡಿ ಅವ್ರು ನಮ್ಮ MP ಅವ್ರು ಇದ್ದಾರೆ. ಇವತ್ತು ಪಕ್ಷದವರು ಒಂದು ಸರ್ವೆ ನಡೆಸಿ ತೀರ್ಮಾನ ತೊಗೊಂತಾರೆ. ಆ ತೀರ್ಮಾನ ಏನು ತೊಗೊಂತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಲೋಕಸಭಾ ಚುನಾವಣೆ ಗ್ಯಾರಂಟಿಗಳ ಎಫೆಕ್ಟ್ ಆಗ್ಬೋದಾ? ಎಲ್ಲ ಗ್ಯಾರಂಟಿಗಳು ಯಾವ ಗ್ಯಾರಂಟಿನೂ ಇದರಲ್ಲಿ ಎಫೆಕ್ಟ್ ಆಗಂಗಿಲ್ಲ. ಯಾಕಂದರೆ ಇದು ಎಲ್ಲರಿಗೂ ದೇಶ ಮುಖ್ಯ ಇದೆ. ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕನ್ನೋದು ಭಾಳ ಮುಖ್ಯ ಇದೆ. ಹಂಗಾಗಿ ಈ ಗ್ಯಾರಂಟಿಗಳಕ್ಕಿಂತ ನಮ್ಮ ರಕ್ಷಣೆಗೋಸ್ಕರ ಆದರೂ ನಾವು BJPನಲ್ಲಿ ಗೆಲ್ಲಿಸಲೇಬೇಕು. ಈ ಸರ್ತಿ ಅನುದಾನ, ಈ ಸರ್ತಿ ಬಜೆಟ್ನಲ್ಲಿ ಯಾವುದೂ ಘೋಷಣೆ ಈ ಭಾಗಕ್ಕೆ ಕೊಟ್ಟಿಲ್ಲ. ಏನು ಮಾತು ತೊಗೊಂಡು ಕೇಸಿ BJPದವರು ಮತ್ತು ಮತ ಕೇಳಿಕ್ಕೆ ಬರ್ತಾರಂತೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ. ಏನಂತ ಮಾಡ್ತಾ ಇದ್ದಾರೆ? ಬಜೆಟ್ನಲ್ಲಿ ಸಮರ್ಥವಾಗಿ ಈ ಭಾಗಕ್ಕೆ ಅನುದಾನ ಕೊಟ್ಟಿಲ್ಲ, ಯಾವುದು ಯೋಜನೆಗಳು ಕೊಟ್ಟಿಲ್ಲ. ಆದರೂ ಮತ್ತೆ ಏನಂತ ಮಾತು ತೊಗೊಂಡು ಕೇಸಿ ಮತದಾರರ ಬಳಿ ಬರ್ತಾರ ಅನ್ನುವಂಥ ಯಾರು ನಿಮಗೆ ಯಾರು ಹೇಳಿದ್ರು? ಅಲ್ಲ, ಯಾರು ಪರ್ಟಿಕ್ಯುಲರ್ ಯಾರು ಹೇಳಿದ್ರು? ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ಅವರು ಈ ಸರಿ ಅವ್ರು ಏನು ಬಜೆಟ್ನಾಗ ಕೊಡಿಸ್ಯಾರ ಅನ್ನೋದು ಕೇಳ್ರಿ. ಈಗ ಅವ್ರು ಮೊನ್ನೆ ಬಜೆಟ್ ಇದು ಮಂಡನೆ ಮಾಡಿದ್ರಲ್ಲ, ಅವ್ರೇನು ವಿಶೇಷವಾಗಿ ಕೊಡುಗೆನ ಇಲ್ಲಿ ಕೊಡಿಸ್ಯಾರ ಅಂತ ಕೇಳ್ರಿ. ಇಲ್ಲಿ ಏನು ದೊಡ್ಡ ದೊಡ್ಡ ಕೊಡುಗೆಗಳು ಬಂದಿರೂ ಅದು ಸೆಂಟ್ರಲ್ ಗೌರ್ಮೆಂಟಿಂದೇ ಬಂದಿದ್ದಾವೆ. ಅವರು ಮಂತ್ರಿಯಾಗಿ 9 ತಿಂಗಳಾಯಿತು. ತಾವು ತಮ್ಮ ಅನುದಾನದಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಜಿಲ್ಲಾಭಿವೃದ್ಧಿಗೆ ಏನು ಮಾಡಿದ್ದಾರೆ, ಎಷ್ಟು ಸರಿ ಜಿಲ್ಲಾದಾಗ ಅನುದಾನ ತಂದಾರ ಅನ್ನೋದು ಅವರು ಸ್ಪಷ್ಟಪಡಿಸಿದ್ರೆ ಒಳ್ಳೆಯದಾಗ್ತದೆ.